ದೈವ ಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಯವರೆಗೆ ಜ್ಯೋತಿಷಿಗಳು ಅಷ್ಟಮಂಗಳ ಪೂಜೆ ಅಂದ್ರೆ ವಿಧಿವಿಧಾನ ಯಾವ ರೀತಿ ಇರುತ್ತೆ, ಇದಕ್ಕೆ ಕಾಲ ಮತ್ತು ಗಣಿತಕ್ಕೆ ಯಾವ ರೀತಿಯಾದಂತಹ ಮಹತ್ವ ಇದೆ, ಇದೆಲ್ಲವನ್ನ ಯಾವ ರೀತಿ ಪರಿಗಣಿಸ್ತಾರೆ, ಎಷ್ಟು ಜನ ತಂತ್ರಿಗಳು ಅಂದ್ರೆ ಎಷ್ಟು ಜನ ಪೂಜಾರಿಗಳು ಅಲ್ಲಿ ಭಾಗವಹಿಸಿರ್ತಾರೆ, ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಈಗ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿದ್ದಾರೆ. ಪದ್ಮನಾಭ ದೇಗುಲದ ಸೆಕ್ರೆಟರಿ ಆದಂತಹ ಪ್ರಸಾದ್ ಪಣಿಕ್ಕರ್ ಅವರು. ಪ್ರಸಾದ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇಲ್ಲಿವರೆಗೆ ಸುವರ್ಣ ನ್ಯೂಸ್ ನಲ್ಲಿ ನಾವು ತೋರಿಸ್ತಾ ಇದ್ವಿ ಉದಯರಂಗ ಭಟ್ ಮತ್ತು ಪದ್ಮನಾಭ ಶರ್ಮಾ ಏನು ಅನಂತ ಪ್ರಶ್ನೆ ಏನು ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರು, ಅವರು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮೇಲೆ ಅನಂತ ಪದ್ಮನಾಭ ದೇವಸ್ಥಾನದ ಬಿ ಕೊಠಡಿಯನ್ನ ತೆಗೆಯಬಾರದು, ಒಂದು ವೇಳೆ ತೆಗೆದ್ರೆ ಅನಾಹುತ ಕಾದಿದೆ, ಬಹಳಷ್ಟು ದೋಷಗಳು ಉಂಟಾಗಿವೆ, ಅಂದ್ರೆ ದೇಶಕ್ಕೆ ಒಂದು ರೀತಿ ಕೇಡುಗಾಲ ಪ್ರಾರಂಭ ಆಗಿದೆ ಅನ್ನುವಂತ ಒಂದು ಆಘಾತಕಾರಿ ಸುದ್ದಿಯನ್ನು ಹೊರಹಾಕಿದ್ದಾರೆ. ಈಗ ಸದ್ಯ ದೇವಸ್ಥಾನದಲ್ಲಿ ಏನ್ ನಡೀತಾ ಇದೆ? ಇದು ದೇವಸ್ಥಾನದಲ್ಲಿ ಹಳೆಯ ಕಾಲದಲ್ಲಿ ಜಸ್ಟ್ ಯೋಚನೆ ಮಾಡಿ, ಈಗ ನಮ್ಮ ಮನೆ ವಸ್ತುಗಳೆಲ್ಲ ನಾವು ತಗೊಂಡೋಗಿ ಮನೆಯಲ್ಲಿಟ್ಟು ಬೀಗ ಹಾಕಿ ಹೋಗ್ಬೋದು, ಅದಕ್ಕೆ ನಮ್ಮ ಮನೆಯವರು ಮಾತ್ರ ಯಜಮಾನರು. ಅದೇ ಯಾವುದೇ ಕಾರಣಕ್ಕೆ ನಮ್ಮ ವಸ್ತುಗಳು ತಗೊಂಡೋಗಿ ಈಗ ಪ್ಯಾಲೇಸಿಂದು ತಗೊಂಡೋಗಿ ದೇವರ ಹತ್ರ ಇಟ್ಟಿದ್ರೆ ಅದರ ದೇವರು ಕಂಪ್ಲೀಟ್ ಜವಾಬ್ದಾರಿ ಮೇಲೆ ಬಿಟ್ಟಿರೋದು. ಅದು ಮುಂಚಿತವಾಗಿ ಏನು ಗೊತ್ತಿಲ್ಲದಂಗೆ ಈಗ ನಾವೆಲ್ಲರೂ ತುಂಬ ಬಹುಮತಿಯಿಂದ ತುಂಬ ಮರ್ಯಾದೆಯಿಂದ ರೆಸ್ಪೆಕ್ಟ್ ಕೊಟ್ಟು ನಾವು ಸುಪ್ರೀಂ ಕೋರ್ಟ್ ಆಗಲಿ ಕೋರ್ಟ್ದು ವಿಷಯ ನಾವು ಕೈ ಹಾಕಂಗಿಲ್ಲ. ಹಾಗೆ ಬರುವಾಗ ಆದರೆ ನಮ್ಮ ಮಹಾರಾಜರು ಹೇಳಿದ ಒಂದು ಮಾತು ಮಾತ್ರ, ನೀವು ಇದಕ್ಕೆಲ್ಲ ದೇವ ಪ್ರಶ್ನೆ ಮಾಡಬೇಕು, ಏನಾಗಬೇಕು, ಹೇಗೆ ಹೋಗಬೇಕು ಅನ್ನೋದೊಂದು ರೀತಿ ಇದೆ, ರೀತಿ ಪ್ರಕಾರ ಹೋಗಬೇಕು. ರೀತಿ ಬಿಟ್ಟು ಯಾರೋ ಬಂದು ಜಸ್ಟ್ ಸೀದಾ ಒಳಕ್ಕೆ ಹೋಗಿದ್ದಾರೆ, ಅವ್ರು ಬಾಗಿಲು ತೆಗಿತಾರೆ, ಅದು ಲೆಕ್ಕ ಮಾಡಬೇಕು, ಹಾಗೆಲ್ಲ ಮಾಡೋದು ದೊಡ್ಡ ತಪ್ಪು. ಅದ್ರ ಬಗೆಯಲ್ಲಿ ಅದು ನಡೆಯುವಾಗನೇ ಹೇಳಿದ್ರು. ಈಗ ತುಂಬಾ ಅನಾಹುತಗಳಾದ ಮೇಲೆ ಈಗ ದೇವ ಪ್ರಶ್ನೆಗೆ ಬಂದಿದ್ರು. ತುಂಬಾ ಅನಾಹುತಗಳು ಅಂದ್ರೆ ಈಗ ಸುಂದರ್ ರಾಜನ್ ಅವರು ತೀರ್ಕೊಂಡಿರೋದಾಗಿರ್ಬೋದು ಅಥವಾ ಅಂದ್ರೆ ಯಾವೆಲ್ಲ ಈ ಶೋಧ ನಿಧಿಯ ಶೋಧ ಮಾಡಿದಾಗ್ಲಿಂದ ಇಲ್ಲಿಯವರೆಗೆ ಯಾವೆಲ್ಲ ರೀತಿಯಂತ ಅನಾಹುತಗಳಾಗಿಲ್ಲ. ಅಲ್ಲ, ಇದರಲ್ಲಿ ನಿಧಿ ಅನ್ನೋ ವಿಷಯ ಬರಲ್ಲ. ನಿಧಿ ಅನ್ನೋದಂದ್ರೆ ಜಮೀನಿಂದ ಸಿಕ್ಕಿರೋ ವಸ್ತುಗಳು ನಿಧಿ ಅನ್ಬೋದು ಅಲ್ಲ. ಇದು ದೇವಸ್ಥಾನಕ್ಕೆ ಮಹಾರಾಜರ ಕಾಲದಂತ ತಗೊಂಡ್ಬಂದು ದೇವಸ್ಥಾನಕ್ಕೆ ತಂದು ದೇವಸ್ಥಾನದಲ್ಲಿ ಜಮಾ ಮಾಡಿರೋದು. ಯಾಕಂದ್ರೆ ಹಳೆ ಕಾಲದಲ್ಲಿ ಈಗ ನಮಗೆ ಗೊತ್ತಿರೋ ಟೈಮಿಂದು ಬ್ಯಾಂಕ್ಗಳು ಮತ್ತೆ ಎಲ್ಲ ಪ್ರಚಾರಕ್ಕಾಗಿ ಬ್ಯಾಂಕ್ಗಳು ಎಲ್ಲ ಸ್ಟೋರು ಮತ್ತೆ ನಾವು ಲಾಕರ್ಗಳೆಲ್ಲ ಮಾಡಿದ್ರು. ಆದರೆ ಆ ಕಾಲದಲ್ಲಿ ಎಲ್ಲರೂ ಏನು ಸಿಕ್ಕಿದ್ರೆ ಸಹ ಮಹಾರಾಜರ ಕೈಯಲ್ಲಿ ಬರೋದು, ಸಂಪತ್ತುಗಳನ್ನ ಕೂಡಿಡೋದು, ತಗೊಂಬಂದು ಅಲ್ಲೇ ಸೇರಿಸೋದು. ಅದು ಜನಗಳಿಗೆ ಅಂಥ ಒಂದು ಅಗತ್ಯ ಬಂದಿದ್ರೆ ಮಾತ್ರ ಯೂಸ್ ಮಾಡೋದು. ಯಾವಾಗ ಸಹ ತೆಗಿಯೋದು ಅದರ ಅಗತ್ಯ ಸಹ ಇಲ್ಲ. ಈಗ ಈಗ ಆ ನಿಧಿ ಅಲ್ಲ ಸಂಪತ್ತು ಅಂತ ನಿಂತ್ಕೊಳ್ಳಿ, ಆ ಸಂಪತ್ತನ್ನ ಈಗ ತೆಗಿಬೇಕೋ ಬೇಡವೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈಗ ಅಷ್ಟಮಂಗಲ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಇಲ್ಲಿಯವರೆಗೆ ಏನು ಬಹಳಷ್ಟು ಕೊಠಡಿಗಳ ಬಾಗಿಲನ್ನ ಈಗಾಗಲೇ ತೆಗೆದಿದ್ದಾರೆ, ಬಹಳಷ್ಟು ಸಂಪತ್ತು ಸಿಕ್ಕಿದೆ. ಈ ಶೋಧ ಮಾಡಿದ ಮೇಲೆ ಯಾವೆಲ್ಲ ರೀತಿಯಂತ ಅನಾಹುತಗಳಾಗಿವೆ ಇಲ್ಲಿವರೆಗೆ ಅಂತೀರಿ? ಈಗ ತೆಗೆದಿರೋದಂದ್ರೆ ನಾರ್ಮಲ್ ಆಗಿ ಎಷ್ಟು ಹಳೆಯ ಕಾಲದಲ್ಲಿ ಪೂಜೆಗೆ ಏನೇನು ಬಾಗಿಲುಗಳಿತ್ತು, ದಿನಾಚಾರಕ್ಕೆ ಇದ್ದ ದಿನ ಮಾತ್ರ ತೆಗೆದದು. ಯಾಕಂದ್ರೆ ದಿನಕ್ಕೆ ಅಲ್ಲಿ ಪೂಜೆಗಳು ನಡೀತಾ ಇತ್ತು. ಅದಕ್ಕೆ ಆ ಟೈಮಲ್ಲಿ ಅಂದರೆ ಹಳೆಯ ಕಾಲದಲ್ಲಿ ಮಹಾರಾಜರ ಟೈಮಲ್ಲಿ ನಡೆಯೋ ಪೂಜೆಗಳಿಗೆ ತುಂಬ ವ್ಯತ್ಯಾಸ ಇತ್ತು. ಫಸ್ಟ್ ಪೂಜೆ ಟೈಮಲ್ಲಿ ಅವರು ಬರೋದು, ಮತ್ತು ಒಂದೊಂದು ಟೈಮಲ್ಲಿ ಒಂದೊಂದು ಪೂಜೆಗಳು. ಈಗ ನಮ್ಮ ದಸರಾ ನಡೆಯುವಾಗ ಏನೇನು ಆಗ್ತೀರ ಹಾಗೆ ಒಂದೊಂದು ಟೈಮಲ್ಲಿ ನಡೆಯೋ ವಸ್ತುಗಳು ಮಾತ್ರ ತೆಗೆದಿರೋದು, ಲೆಕ್ಕ ಮಾಡಿರೋದು. ಲೆಕ್ಕ ಅಂತಲ್ಲ, ಲೆಕ್ಕ ಮಾಡೋಕ್ಕೆ ಆಗಲ್ಲ, ಹಾಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹೋಗಿರೋದು. ಅದು ಬಿಟ್ಟು ಇನ್ನೇನು ತೆಗೆದಿಲ್ಲ, ಇಲ್ಲ. ಇನ್ನು ಇರೋದು ಇನ್ನಿರೋ ಕಡೆ ನಾವು ಹೋಗೋಕ್ಕೂ ಸಾಗಲ್ಲ. ಅದಕ್ಕೆ ಹೋಗ್ಬೇಕಂದ್ರೆ ಅದೇ ಈಗ ಹೇಳಿದ ಪ್ರಕಾರ ದೇವ ಪ್ರಶ್ನೆ ಆಗ್ಬಿ ಮತ್ತು ಅದಕ್ಕೆ ಪರಿಹಾರಗಳು ಮಾಡಿ. ಯಾಕಂದರೆ ಎಲ್ಲರೂ ಈಗ ಜಸ್ಟ್ ಈಗ ನಾನಿದು ಬೇರೆ ವಿಚಾರ ಕೇಳೋದಲ್ಲ, ದೇವರ ವಸ್ತು ಅನ್ನೋವಾಗ ಎಲ್ಲರಿಗೂ ಈಸಿಯಾಗಿ ಒಳಗೆ ಹೋಗ್ಬೋದು. ದೇವರ ಈಗ ನಮಗೆ ಅಂತ ಒಂದು ಅಗತ್ಯ ಬರಲಿಲ್ಲ. ಈಗ ಪ್ರತಿಯೊಂದು ನಮ್ಮ ದೇಶದಲ್ಲಿ ಈಗ ನಡೆಯೋದು ಟ್ಯಾಕ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲ ಇದರಿಂದ ನಡೀತಾ ಇದೆ. ಜನಗಳಿಗೆ ಆದ ಒಂದು ಡೈರೆಕ್ಟ್ ಕ್ವೆಶ್ಚನ್, ಈ ದೈವ ಪ್ರಶ್ನೆ ಹಾಕೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ? ಹೌದು, ಅಫ್ಕೋರ್ಸ್ ಇಷ್ಟ ಇದೆ. ಹೌದು, ಆ ಒಂದು ನೀವು ಆ ಒಂದು ಶೋಧವನ್ನ ಮಾಡಕ್ ಹೋಗ್ತೀರಿ ಅಥವಾ ಆ ನಿರ್ದಿಷ್ಟ ಬಾಗಿಲನ್ನ ತೆಗಿತೀರಿ ಅಂದ್ರೆ ದೇವರ ಆಜ್ಞೆ ಇರ್ಬೇಕು. ಹೌದು, ಯಾಕೆಂದ್ರೆ ನಾವು ದೇವರ ಹತ್ರ, ದೇವರು ನಮ್ಮ ಕೆಲಸದವರಲ್ಲ. ನಾವು ದೇವರ ಹತ್ರ ಇಟ್ಟದ ಮೇಲೆ ನಮ್ಮ ಕೆಲಸದವರಾಗಿದ್ರೆ ನೀವು ಸ್ವಲ್ಪ ಇನ್ನು ಹಿಂದೆ ಹೋಗಿ ನಾವು ಬಂದು ತೆಗೆದು ನೋಡೋಣ,
ನೀವು ಸ್ವಲ್ಪ ಇಲ್ಲಿ ತನಕ ನೋಡಿದೆ, ಇನ್ನು ಮುಂದೆ ನಾವು ನೋಡ್ಕೊಂಡಿದ್ದೀನಿ. ದೇವ್ರ ಹತ್ರ ನಾವು ಇಡುವಾಗ ದೇವ್ರ ಹತ್ರ ಇರೋದು, ದೇವ್ರ ಹತ್ರ ನಾವು ಕೇಳಬೇಕು. ಅವರಿಷ್ಟು ವರ್ಷ ಎಷ್ಟೋ ವರ್ಷಗಳ ಹಿಂದೆ ಅವರು ಅದನ್ನ ಒಂದು ಚೂರು ಮಿಸ್ಟೇಕ್ ಇಲ್ದಂಗೆ ನೋಡ್ಕೊಂಡ್ ಬಂದಿರೋದು. ಈಗ 130 ವರ್ಷಗಳ ಹಿಂದೆನೂ ಕೂಡ 130 ವರ್ಷ ಪ್ರಯತ್ನ ನಡೆದಿತ್ತಂತೆ. 130 ವರ್ಷ 1931ರಲ್ಲಿ ಬಲರಾಮ ವರ್ಮ, ಮಾರ್ಥಾಂಡ ಬಲರಾಮ ವರ್ಮ ಅಂತ ಮಹಾರಾಜರು ಅವರು ಸಹಿತ ತೆಗ್ದಿದ್ರು. ಇದೇ ಬಿ ಕೊಠಡಿಯನ್ನೇ ತೆಗ್ದಿದ್ರು. ಬಿ ಕೊಠಡಿಯನ್ನು ತೆಗೆದಾಗ ಇದ್ರ ಬಗ್ಗೆ ಡಿಸೆಂಬರ್ 1931ರಲ್ಲಿ ದಿ ಹಿಂದೂ ಪತ್ರಿಕೆಯಲ್ಲಿ ಇದನ್ನ ಡಿಸೆಂಬರ್ 6ನೇ ತಾರೀಕು ಇದ್ರ ಬಗ್ಗೆ ಕೊಟ್ಟಿದೆ, ಉಲ್ಲೇಖ ಇದೆ. 1931ರಲ್ಲಿ ಬಲರಾಮ ಏನು ಮಹಾರಾಜರು ಏನಿದ್ರು ಇದನ್ನ ತೆಗೆದ್ರು. ಬೀಗ ಬಹಳಷ್ಟು ಗಟ್ಟಿ ಇರೋದ್ರಿಂದ ಅವತ್ತಿನ ಇದರಲ್ಲೇ ಬ್ರಿಟಿಷ್ ಸರ್ಕಾರದ ಇದರಲ್ಲೇ ಸಹಿತ ಸಂಪೂರ್ಣವಾಗಿ ಫ್ಯಾನ್ಗಳನ್ನು ಅಳವಡಿಸಿ ಆಂಬುಲೆನ್ಸ್ ಅಂದ್ರೆ ವೈದ್ಯರನ್ನ ಇಟ್ಕೊಂಡು ಇದನ್ನ 2.5 ಗಂಟೆಗಳ ತಾಸು ಆ ಕಬ್ಬಿಣದ ಇದನ್ನ ತೆಗೆಯೋದಕ್ಕೆ ಇದಾಯ್ತು. ತೆಗೆದಾದ ನಂತರ ಅದನ್ನ ಓಪನ್ ಮಾಡಾದ ನಂತರ ಅದಕ್ಕೆ ಇವರು ಹೇಳಿದಾಗೆ ಪೂಜೆಗೆ ಸಂಬಂಧಪಟ್ಟದ ಅವತ್ತಿನ ಸ್ಥಿತಿಗೆ ಏನಿತ್ತು ಅದನ್ನ ಇದು ಮಾಡಿ ಮತ್ತೆ ಅದನ್ನ ವಾಪಸ್ ಮುಚ್ಚಿಬಿಟ್ರು. ಅಂದ್ರೆ ಯಾವುದೇ ರೀತಿಯಂತ ಅನಾಹುತ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಶುಭ ಸೂಚನೆಗಳನ್ನ ಅನುಕರಣೆ ಮಾಡಿದ್ರು ಅಂತ ಒಂದು ಪ್ರತೀತಿ. ಅದಕ್ಕಿಂತ ಮುಂಚೆ 1568ರಲ್ಲಿ ರವಿ ಮಾರ್ತಾಂಡ ವರ್ಮ ಅಂತ ಅಂದ್ಬಿಟ್ಟು ಒಬ್ಬರಿದ್ರು. ಅವ್ರನ್ನು ಸಹಿತ ಇವರಿಗೆ 2 ಇದರಿಂದ ಅಂದ್ರೆ 1038ನೇ ಇಸ್ವಿಯಿಂದ ಉತ್ತುಂಗ ಅಂತ ಅಂದ್ಬಿಟ್ಟು ಅವರು ಒಂದು ಕಮಿಟಿ ಇದನ್ನು ಮಾಡ್ತಾರೆ. ಆ ಕಮಿಟಿ ಎತ್ತರ ಯಾಗಮ್ ಅಂತ ಅಂದ್ಬಿಟ್ಟು ಒಂದು ಕಮಿಟಿ ಇರುತ್ತೆ. ಈ ಕಮಿಟಿಯವ್ರಿಗೂ ಹೌದು, ಈ ಕಮಿಟಿಯವ್ರಿಗೂ ಮತ್ತು ಈ ಮಹಾರಾಜರಿಗೂ ಬಹಳಷ್ಟು ವೈಮನಸ್ಸು. ಅದಕ್ಕಿಂತ ಮುಂಚೆ ಈ ಏನು ದೈವಜ್ಞರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇ ಮಾತ್ರ ಆಡಳಿತವನ್ನು ನಡೆಸ್ಕೊಳ್ತಿದ್ರು. ಕಾಲಕ್ರಮೇಣದಲ್ಲಿ ಏನು ಈ ಕಮಿಟಿಯವರೆಗೂ ಮತ್ತು ಇದಕ್ಕೆ ಯಾವಾಗ 1038ನೇ ಇಸ್ವಿನಲ್ಲಿ ವೈರತ್ವಗಳು ಪ್ರಾರಂಭ ಆಗುತ್ತೆ. ಆಗ ರಾಜ ರವಿ ಮಾರ್ತಾಂಡ ವರ್ಮ ಅವ್ರನ್ನ ವಿಷ ಹಾಕಿ ಪ್ರಸಾದವನ್ನು ಇವರೇ ತಂದು ಕೊಡ್ತಾ ಇರ್ತಾರೆ. ಈ ಪ್ರಸಾದದಲ್ಲಿ ವಿಷವನ್ನು ಇಕ್ಕಿ ಇವರನ್ನ ಸಾಯಿಸಿಬಿಡ್ತಾರೆ. ಅದಾದ ನಂತರ ಅಲ್ಲೇ ಒಂದು ನದಿ ಹರಿತಾ ಇದೆ. ಆ ನದಿ ಹೆಸರು ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ಆ ನದಿಯನ್ನು ಹರಿತಿರ್ಬೇಕಾದ್ರೆ ಆ ನದಿಯಲ್ಲಿ ಸಹಿತ ಮಹಾರಾಜರ ಮಕ್ಕಳನ್ನೆಲ್ಲವೂ ಸಾಯಿಸ್ಬಿಡ, ಅದರಲ್ಲಿ ಒಬ್ಬ ಮಾತ್ರ ಒಳಗಡೆ ಉಳ್ಕೊಂಡಿರ್ತಾನೆ. ಈಗ ಪ್ರಸಾದ್ ಅವರೇ, ಆ ಬಿ ಕೊಠಡಿ ಬಗ್ಗೆ ಸಾಕಷ್ಟು ಮಾತುಗಳಿವೆ, ಬಹಳಷ್ಟು ಸಮಸ್ಯೆಗಳಿದೆ ಆ ಕೊಠಡಿ ಹತ್ರ ಅಂತ ಹೇಳ್ತಾರೆ. ನೀವ್ ಯಾವತ್ತಾದ್ರೂ ಆ ಕೊಠಡಿ ಹತ್ರ ಹೋಗಿದ್ರ ಇಲ್ಲಿಯವರೆಗೆ? ಹೌದು, ಹೋಗಿದ್ದೀರಾ? ಸೊ ಅಲ್ಲಿ ಒಂದ್ ರೀತಿ ಸಮುದ್ರದ ಅಲೆಗಳ ಬೋರ್ಗರ್ತದ ಶಬ್ದ ಕೇಳುತ್ತೆ ಅಂತಲ್ಲ, ಅದು ನಿಜ? ಅದು ಹೇಗೆ ಅಂದ್ರೆ ಹಳೆ ಕಾಲದಲ್ಲಿ, ಈಗ ನೋಡಿ ನಮ್ಮ ಅದು ದೇವಸ್ಥಾನ ಕೆಟ್ಟಿರೋದು, ಅಲ್ಲಿಂದು 4 ರೋಡ್ ಮಾಡಿದ್ದಾರೆ ಈಗ. ಯಾಕಂದ್ರೆ ರೋಡ್ ಮಾಡೋದಕ್ಕೆ ಕಾರಣ ಇದೆ. ನಾವು ದೇವಸ್ಥಾನ ಒಳಕ್ಕೆ ಹೋಗಿದ್ರೆ, ದೇವಸ್ಥಾನದ ಒಳಗೆ ಹೋಗಿದ್ರೆ 4 ಸುತ್ತೊಂದು ಗಾಳಿ ಬರ್ತದೆ ಅಲ್ಲಿ. ಅದು ರೋಡ್ ಮಾಡಿಲ್ಲ ಅಂದ್ರೆ ಜನಗಳು ಮನೆ ಕಟ್ತಾ ಇತ್ತು. ಮತ್ತೆ ಇನ್ನೊಂದು ಬ್ಯಾಕ್ ಸೈಡ್ ಅಲ್ಲಿ ಏರ್ಪೋರ್ಟ್, ಅಲ್ಲಿ ಸಮುದ್ರದ ಹತ್ರದಿಂದ ದೇವಸ್ಥಾನಕ್ಕೆ ದರ್ಶನ ಕೊಟ್ಟಿದ್ದಾರೆ. ದೇವರ ಪಾದ ಇರೋದು ಸಮುದ್ರಕ್ಕೆ, ಅಂದ್ರೆ 5 ಕಿಲೋಮೀಟರ್ ದೂರ ಇದೆ ಸಮುದ್ರಕ್ಕೆ. ಅಂದ್ರೆ ದೇವರದು ಪಾದ ಇರೋದು ಅದಕ್ಕೆ. ಯಾಕಂದ್ರೆ ಕನ್ಯಾಕುಮಾರಿ ನಮ್ಮ ಚೆನ್ನೈ ಏರಿಯಾದಿಂದ ಆಗ ಸುನಾಮಿ ಆಗೋವಾಗ ನಮ್ಮ ಟ್ರಿವಾಂಡ್ರಂ ಬಿಟ್ಟು ಆಲಪ್ಪುಳೆಗೆ ಸುನಾಮಿ ಎಫೆಕ್ಟ್ ಆಗಿತ್ತು. ಓಕೆ, ಆಗ ನಮ್ಮ ಮಹಾರಾಜರು ಹೇಳೋದು, ದೇವರು ಹಿಂಗೆ ಪಾದ ಅಲ್ಲೇ ಇದೆ ಅನ್ನೋದು. ಅದೇ ಥರದಲ್ಲಿ 4 ಸುತ್ತಿರೋದು ರೋಡ್ಗಳು ಇದಕ್ಕೆ ಬಂದು ಜಾಯಿನ್ ಆಗೋದು. ಮತ್ತು ಇನ್ನೊಂದು ಹಳೆ ಕಾಲದಲ್ಲಿ, ಈಗ ನಮ್ಮ ನನಗೆ ಗುರುಮೂರ್ತಿ ಅವರು ಹೇಳಿದಾಗೆ, ಅವರು ವಿಷ ಕೊಟ್ಟದಲ್ಲ, ಅದು ರಾಜ ರವಿವರ್ಮ ಸಹ ಅಲ್ಲ, ಸ್ವಾತಿ ತಿರುನಾಳ್ ಮಹಾರಾಜ. ಯಾಕಂದ್ರೆ ಅವರು ಆ ಕೊಠಡಿಯನ್ನ ತೆಗೆಯೋದಕ್ಕೆ ನಿಮ್ ಜೊತೆ ಡಿಸ್ಕಸ್ ಮಾಡಿ ತಿಳ್ಕೊಳ್ತೀನಿ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ